ಬಿಸಿ ಬಿಸಿ ಕೆಂಡದ ಕಾಂಗ್ರೆಸ್ ರಾಜಕಾರಣದ ಕುಲುಮೆಯಲ್ಲಿ ಹೆಚ್ಚುವರಿ ಡಿಸಿಎಂ ಅನ್ನೋ ಕಬ್ಬಿಣ ಕುದಿತಾ ಇದೆ. ಯಾರಿಗೆ ಬರೆ ಯಾರಿಗೆ ಹೊರೆ ಅನ್ನೋ ಕಲ್ಪನೆ ಇಲ್ಲದ ಕುದುರೆ ಓಡ್ತಾನೆ ಇದೆ. ಹೈಕಮಾಂಡ್ ನಾಯಕರೇ ಬಂದು ಮದ್ದೆರೆಯೋ ಕೆಲಸ ಮಾಡಿದ್ರು ಯುದ್ಧ ಮಾತ್ರ ನಿಲ್ಲೋ ಲಕ್ಷಣ ಕಂಡು ಬರ್ತಾ ಇಲ್ಲ. ಹಾಗಿದ್ರೆ 3 ಡಿಸಿಎಂ ಸುತ್ತ ನಡೀತಾ ಇರೋದೇನು, ಇವತ್ತೇನೇನು ಬೆಳವಣಿಗೆ ಆಗಿದೆ ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಮೂರು ಡಿಸಿಎಂ ಚರ್ಚೆ ಎಂದ ಸಚಿವರು, ಇಲ್ಲ ಎಂದ ಸುರ್ಜೇವಾಲಾ. ಯಾರು ವಿರೋಧ ಮಾಡಿಲ್ಲ ಅಂತಾನೆ ಎಲ್ಲರೂ ಪರ ಇದ್ದಾರೆ ಅಂತ ತಿಳ್ಕೋಬೇಕು. ಆಲ್ರೆಡಿ ಅವ್ರು ಇದಾರಲ್ಲ, ಅವ್ರನ್ನ ನಾವೇನು ತೆಗೆದು ಹೇಳ್ತಾ ಇಲ್ಲ. These are all filmy things. ಮೂರು ಡಿಸಿಎಂ ಪ್ರಸ್ತಾಪಕ್ಕೆ ಡಿಕೆ ಗರಂ, ಇನ್ನೂ ಪಟ್ಟು ಬಿಡದ ಸಚಿವರು. ಅವೆಲ್ಲ ಸಚಿವರ ಯಾರೋ ಹೇಳ್ಕೊಂಡು ನಮ್ಮ ಕೈಲಿ ಹೇಳಿಸ್ತಾರೆ. ನಮಗೆ ಶಿವಕುಮಾರ್ ಅವರು ವಿರೋಧ ಇಲ್ಲ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ 3 ಡಿಸಿಎಂ ಹುದ್ದೆಯ ಮಹಾಯುದ್ಧ. ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ದು ಮಾಡ್ತಿರುವ 3 ಡಿಸಿಎಂ ಮಹಾಯುದ್ಧಕ್ಕೆ ರೋಚಕ ತಿರುವು ಸಿಕ್ಕಿದೆ. ನಿನ್ನೆಯಷ್ಟೇ ಸಚಿವರು ತಾವು ಸುರ್ಜೇವಾಲಾ ಜೊತೆ 3 ಡಿಸಿಎಂ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಹೈಕಮಾಂಡ್ಗೆ ತಮ್ಮ ಡಿಮ್ಯಾಂಡ್ ತಿಳಿಸಿ ಅಂತ ಹೇಳಿದ್ದೀವಿ ಎಂದಿದ್ರು. ಅಡಿಷನ್ ಮಾಡಿದ್ದು ಸಮುದಾಯದ ಪರವಾಗಿ ಡಿಮಾಂಡ್ ಇದೆ ಅಷ್ಟೇ ಹೊರತಾಗಿ ಸಿಎಂ ಆಗೋ ಅವಕಾಶ ಇದೆಯಾ ಬಾರಪ್ಪ ಯಾರು ಬೇಡ ಅಂತಾರ. ಸಲಹೆ ಮಾಡಬಹುದು, ಸಲಹೆ ಮಾಡಿದ್ದಾರೆ ಕೆಲವರು. ಇದೇ 3 ಡಿಸಿಎಂ ಪ್ರಸ್ತಾಪ ಹಾಲಿ ಡಿಸಿಎಂ ಡಿಕೆ ಮುನಿಸಿಗೆ ಕಾರಣವಾಗಿತ್ತು. ಸಚಿವರ ಪ್ರಸ್ತಾಪದ ಪ್ರಶ್ನೆ ಮಾಡಿದ್ರೆ ಗರಂ ಆಗಿದ್ರು. ಸುರ್ಜೇವಾಲಾ ಉತ್ತರ ಕೊಡ್ತಾರೆ ಎಂದಿದ್ರು. ಸರ್, ಕೆಲ ಸಚಿವರು ಸುರ್ಜೇವಾಲಾವನ್ನು ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಅವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. ಯಾರು ನನ್ನ ಜೊತೆ ಬಂದು ಹೇಳಿಲ್ಲಪ್ಪ, ನನ್ನ ಜೊತೆ ಬಂದು ಹೇಳಿಲ್ಲ. ಹೌದು, ಡಿಸಿಎಂ ಡಿಕೆ ಹೇಳಿದಂತೆ ಸುರ್ಜೇವಾಲಾ ಉತ್ತರ ಕೊಟ್ರು, ಜೊತೆಗೆ ಟ್ವಿಸ್ಟ್ ಕೂಡ ಕೊಟ್ರು. 3 ಡಿಸಿಎಂ ಹುದ್ದೆಯ ಚರ್ಚೆ ವಿಚಾರವಾಗಿ ಮಾತನಾಡಿದ ಸುರ್ಜೇವಾಲಾ, 3 ಡಿಸಿಎಂ ಬಗ್ಗೆ ಪಕ್ಷದ ಮುಂದೆ ಯಾವುದೇ ಚರ್ಚೆ ಆಗಿಲ್ಲ ಅಂದಬಿಟ್ರು. ಆ ಮೂಲಕ ಏನೋ ನಡೆದೇ ಇಲ್ಲ ಅಂತ ಪರದೆ ಎಳೆಯೋ ಕೆಲಸ ಮಾಡಿದ್ರು. More deputy chief ministers, sir, because sir, some ministers met you. I think these are all filmy things that you are discussing. We are discussing substantial thing. I think this Pradesh executive will be known for ensuring people's participation in Karnataka's governance. ಹೀಗೆ ಸುರ್ಜೇವಾಲಾ 3 ಡಿಸಿಎಂ ಕಿತ್ತಾಟಕ್ಕೆ ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. ಆದ್ರೆ ಇಷ್ಟಾದ್ರೂ ಇದು ನಿಂತಿಲ್ಲ. ಹೌದು, 3 ಡಿಸಿಎಂ ವಿಚಾರವಾಗಿ ಸುರ್ಜೇವಾಲಾ ಸಚಿವರ ಜೊತೆ ಮೀಟಿಂಗ್ ಮಾಡಿದ್ರು. ಬಳಿಕ ಸಿಎಂ ಹಾಗೂ ಡಿಸಿಎಂ ಜೊತೆ ಸಭೆ ಮಾಡಿದ್ರು. ಇಂದು ಕೂಡ ಸಭೆ ಮಾಡಿದ್ರು. ಇವತ್ತು ತೇಪೆ ಹಚ್ಚೋ ಕೆಲಸವನ್ನು ಮಾಡಿದ್ರು. ಸುರ್ಜೇವಾಲಾ ಅಷ್ಟೇ ಅಲ್ಲ, ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರೇ ಈ ರೀತಿ 3 ಡಿಸಿಎಂ ಬಗ್ಗೆ ಬಹಿರಂಗವಾಗಿ ಮಾತಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ಈ ಎಚ್ಚರಿಕೆ ನಂತರವೂ ಸಚಿವ ರಾಜಣ್ಣ ಡಿಸಿಎಂ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, 3 ಡಿಸಿಎಂ ಮಾಡಿದ್ರೆ ಅದಕ್ಕೆ ಡಿಕೆಶಿ ವಿರೋಧವೂ ಇಲ್ಲ ಎಂದಿದ್ದಾರೆ. ಡಿಸಿಎಂ ಮಾಡಬಾರ್ದು ಅನ್ನೋದಕ್ಕೆ ಯಾರಾದ್ರೂ ಕೂಡ ಶಿವಕುಮಾರ್ ವಿರೋಧ ಇದ್ದಾರೆ ಅಂತ ಯಾರು ಏನ್ ತಿಳ್ಕೋಬೇಕಾಗಿಲ್ಲ. ಶಿವಕುಮಾರ್ ಅವ್ರ ವಿರೋಧ ಇದ್ದಾರೆ ಡಿಸಿಎಂ ಮಾಡ್ಲಿಕ್ಕೆ. ನಾವು ಮಾತ್ರ ಅವ್ರ ವಿರೋಧವಾಗಿ ಯಾರೋ ಹೇಳ್ಕೊಟ್ಟು ನಮ್ಮ ಕೈಲಿ ಹೇಳಿಸ್ತಾರೆ ನಿಮಗೆ. ಈ ರೀತಿ ಎಲ್ಲ ಊಹಾಪೋಹಗಳಿಗೆ ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಮ್ಗೆ ಯಾರು ಹೇಳ್ಕೊಟ್ಟು ಹೇಳಿಸೋದಲ್ಲ. ಮತ್ತೆ ಡಿಸಿಎಂ ವಿಚಾರದಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ. ಅವರು ಹೇಳಿದಾರೆ, ಅವ್ರು ಹೇಳಿದ್ದನ್ನ ಸರಿ ಇಲ್ಲ ಅಂತ ಹೇಳಕ್ಕಾಗ್ತದ? ಅವ್ರು ಹೇಳಿದ್ ಸರಿ ಇದೆ ಅಂತಾನೆ ಹೇಳ್ಬೇಕು. ನಾನು ಹೇಳದಂಗಂತ ಅಲ್ಲಪ್ಪ, ಅವ್ರು ಹೇಳಿದ ಮೇಲೆ ಅದು ಅಂತಿಮ. ಅಷ್ಟಕ್ಕೂ ಡಿಸಿಎಂ ಆಯ್ಕೆ ವಿಚಾರದಲ್ಲಿ ನೇರ ಪರಿಣಾಮ ಎದುರಿಸಬೇಕಾಗಿರೋದು ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂರೋ ಕನಸು ಕಾಣ್ತಿದ್ದಾರೆ. ಅದಕ್ಕಾಗಿಯೇ ಹೆಚ್ಚುವರಿ ಡಿಸಿಎಂ ಬೇಕಾ ಎಂಬ ಪ್ರಶ್ನೆ ಬಂದಾಗ ಡಿಕೆ ಮುಖ ಕೆಂಪಗಾಗ್ತಿದೆ. ಆದ್ರೆ ಸಚಿವರು ಕೂಡ 3 ಡಿಸಿಎಂ ಮಾಡಲೇಬೇಕು ಅನ್ನೋ ಪಟ್ಟನ್ನ ಬಿಡೋ ಹಾಗೆ ಕಾಣ್ತಾ ಇಲ್ಲ. ಹೀಗಾಗಿ ಡಿಕೆಶಿ ನಡೆ ಹೇಗಿರುತ್ತೆ, ಏನಿರುತ್ತೆ ಎಂಬುದು ಮುಂದಿನ ಚದುರಂಗದಾಟ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.